ಹಾಯ್ ಗೈಸ್, ವೆಲ್ಕಮ್ ಟು ಕುಶಲಾಗ್. ಇವತ್ತು ಬಂದಿರೋ ಒದನಕಲ್ ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷನೂ ಇಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ ಜಾತ್ರೆ. ಯಾವ ರೀತಿ ಇರುತ್ತೆ ಒಂದು ವೈಬ್ ಅನ್ನ ನಿಮ್ಗೆ ತೋರಿಸಿ ಬನ್ನಿ ಗೈಸ್. ಸ್ವಾಮೀಜಿಯವ್ರನ್ನ ಕೇಳೋಣ ಗೈಸ್, ಇಲ್ಲಿ ದೇವಸ್ಥಾನ ಎಷ್ಟು ವರ್ಷ ಆಯ್ತು ಓಪನ್ ಆಗಿ, ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಸಂಭ್ರಮ ಕೇಳೋಣ ಬನ್ನಿ ಗೈಸ್. ಓಂ ಶ್ರೀ ಗುರು ತಿಪ್ಪೇರುದ್ರಾಯ ನಮಃ. ಶ್ರೀ ತಿಪ್ಪೇರುದ್ರ ಸ್ವಾಮಿ ಅವರ ಪಾದಾರ ಒಳಗಡೆ ನಮಸ್ಕರಿಸುತ್ತಾ, ಶ್ರೀ ಕ್ಷೇತ್ರ ವದನಕಲ್ ನಲ್ಲಿ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ನೆಲೆಸಿರುತ್ತಾರೆ. ಸುಮಾರು 100 ವರ್ಷಗಳಿಂದಲೂ ಜಾತ್ರೆ ವೈಭವ ನಡೆಯುತ್ತಲೇ ಬರುತ್ತಾ ಇರುತ್ತದೆ. ವಿಶೇಷವಾಗಿ ದನಗಳ ಜಾತ್ರೆ ವಿಶೇಷವಾಗಿ ಸೇರುತ್ತದೆ. ಮತ್ತೆ 10 ದಿನಗಳ ಕಾಲ ಜಾತ್ರೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೊದಲನೇ ದಿವಸ ಗಂಗಾ ಪೂಜೆ, 2ನೇ ದಿವಸ ರುದ್ರಾಭಿಷೇಕ, 3ನೇ ದಿವಸ ರಥೋತ್ಸವ, 4ನೇ ದಿವಸ ವಿಳ್ಯದೆಲೆ ಅಲಂಕಾರ ಪೂಜೆ, 5ನೇ ದಿವಸ ಕೊಬ್ಬರಿ ಅಗ್ನಿಗೊಂಡ ಕರ್ಪೂರ, 6ನೇ ದಿವಸ ಹೂವಿನ ಪಲ್ಲಕ್ಕಿ ಅಥವಾ ಹೂವಿನ ರಥೋತ್ಸವ, 7ನೇ ದಿವಸ ವಸಂತೋತ್ಸವ, 8ನೇ ದಿವಸ ಭಿಕ್ಷಾಟನೆ. ಹೀಗೆ 8 ದಿನಗಳ ಕಾಲ ವಿಶೇಷವಾಗಿ ನಾವು ಜಾತ್ರೆಯನ್ನ ಮಾಡ್ತೇವೆ. ಮತ್ತೆ ಈ ಕ್ಷೇತ್ರದಲ್ಲಿ ಬಹಳ ಸರಳ ವಿವಾಹಗಳು ಕೂಡ ನಡೀತಾ ಇರ್ತವೆ. ವರ್ಷಕ್ಕೆ ಸುಮಾರು ಒಂದು 200ವರೆಗೂ ವಿವಾಹಗಳು ನಡೀತಾ ಇರ್ತವೆ. ವಿಶೇಷವಾಗಿ ಯಾವುದೇ ರೀತಿಯಾದ ಅವರಿಗೆ ಶುಲ್ಕ ಏನೂ ಇರೋದಿಲ್ಲ. ಮತ್ತೆ ಈ ಕ್ಷೇತ್ರದಲ್ಲಿ ಸುಮಾರು ನಾಮಕರಣಗಳು ಮತ್ತೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲಾ ಶುಭ ಕಾರ್ಯಗಳನ್ನ ಬಂದು ಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗೈಸ್, ಈ ಕಡೆ ನೋಡ್ಬೋದು ಗೈಸ್, ಒದನಕಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಗೈಸ್. ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಈ ಕಡೆ ನೋಡ್ಬೋದು ಗೈಸ್, ದೇವಸ್ಥಾನ ಶಿಖರ ಗೈಸ್, ಇದು ನೋಡ್ಬೋದು ನಿಮ್ಗೆ ಕಾಣಿಸ್ತಿದೆಯಲ್ಲ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬನ್ನಿ, ಶ್ರೀ ಗುರು ತಿಪ್ಪೇಸ್ವಾಮಿ ದೇವಸ್ಥಾನ ಅಂತ ಲೈಟಿಂಗ್ಸ್ ಅಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ನೋಡುವ ಗೈಸ್, ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಇಲ್ಲಿ ನೋಡ್ಬೋದು. ಇದು ಬಂದು ನಂದಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಗೈಸ್, ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ನಂದಿ ದೇವಸ್ಥಾನ ಇದೆ ಗೈಸ್. ಈ ಕಡೆ ಹಂಗೆ ಒಳಗಡೆ ಹೋಗಿ ನಾವು ಬನ್ನಿ ಗೈಸ್. ಈ ಕಡೆ ನೋಡಿದ್ರೆ ದೇವರೆಲ್ಲ ಅಲಂಕಾರ ಮಾಡಿದ್ರೆ ಗೈಸ್, ಕಲ್ಚಲ್ಲಿ ಇಟ್ಬಿಟ್ಟು ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ನೋಡ್ಬೋದು ಗೈಸ್. ಇಲ್ಲಿ ನೋಡಿದ್ರೆ ಎಲ್ಲ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಬಹಳ ಚೆನ್ನಾಗಿ ಅಲಂಕಾರ ಮಾಡಿ, ಇಲ್ಲಿ ನೋಡಿದ್ರೆ ಗ್ರೇಪ್ಸ್ ಮತ್ತೆ ಮೋಸಂಬಿ ಇಟ್ಬಿಟ್ಟು ಬಹಳ ಚೆನ್ನಾಗಿ ಈ ತರ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಫೈನಲ್ ಆಗಿ ದೇವಸ್ಥಾನ ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಶ್ರೀ ಗುರು ತಿಪ್ಪೇಸ್ವಾಮಿ ದೇವಸ್ಥಾನ ಗೈಸ್, ಇದು ಬಹಳ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಬಹಳ ಸುಂದರವಾಗಿದೆ. ಒಂದೊಂದು ದೇವ್ರು ಕಾಣಿಸ್ತಾ ಇದಾರೆ ನೋಡುವಾಗ ಗೈಸ್. ಎಲ್ಲ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಬಹಳ ಸುಂದರವಾಗಿ ಈ ಕಡೆ ಜನವಾಗಿ ಬಂದು ದೇವರ ಆಶೀರ್ವಾದ ತಗೊಂಡು ಹೋಗ್ತಾರೆ ಗೈಸ್. ನೋಡ್ಬಿಡ್ತೀರಾ ನೀವು, ಇಲ್ಲಿ ನೋಡ್ತಾ ಇರಲ್ಲ ಗೈಸ್. ಇಲ್ಲಿ ನೋಡಿ ದೇವಸ್ಥಾನ ಆಪೋಸಿಟ್ ತರ ಬೆಂಕಿ ಯಾಕೆ ಹಾಕಿರ್ತಾರೆ ಅಂದ್ರೆ, ಒಬ್ಬೆ ಹಾಕ್ಬಿಟ್ಟು 3 ಸತಿ ರೌಂಡ್ ಹಾಕ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡ್ರೆ 100% ಆಗುತ್ತೆ ಗೈಸ್. ನೋಡ್ಬೋದು ಈ ಕಡೆ ಏನಂದ್ರೆ ಕಲಂಗ್ರಿ ನೆಟ್ಬಿಟ್ಟು ಎಲ್ಲ ಈ ಕಡೆ ಎಲ್ಲ ಹೊಗೆ ಎಲ್ಲ ಚೆನ್ನಾಗಿ ಮಾರ್ತಾ ಇದಾರೆ ಗೈಸ್. ನೋಡ್ಬೋದು ಈ ಕಡೆ ಜಿಲೇಬಿ ಅಂಗಡಿ ಅಂತ ಎಲ್ಲ ಇಟ್ಕೊಂಡಿದ್ದಾರೆ ನೋಡ್ಬೋದು ಗೈಸ್. ಈ ಕಡೆ ಖಾರದ ಅಂಗಡಿ ಅಂತ, ಬೂಂದಿ ಅಂಗಡಿ ಅಂತ, ಸ್ವೀಟ್, ಮೈಸೂರು ಪಾಕ್ ಎಲ್ಲ ಪ್ರತಿಯೊಂದು ಇಟ್ಕೊಂಡು ಸೆಟ್ ಮಾಡ್ಕೊಂತ ಇದ್ರೆ ಜನ ನೋಡ್ಬೋದು ಗೈಸ್. ಒಂದು ವೈ ಬಂದಿದೆ. ಈ ಕಡೆ ನೋಡ್ದಂಗೆ ಇದ್ರೆ ತೆಂಗಿನಕಾಯಿ ಅಂತೆ, ಈ ಬೂತೆ ಅಂತೆ, ಕುಂಕುಮ ಅಂತೆ, ದಾರ ಅಂತೆ, ಹೂವು ಅಂತೆ, ಪ್ರತಿಯೊಂದು ಎಲ್ಲ ಇಟ್ಕೊಂಡಿದ್ದಾರೆ ಜನ ನೋಡ್ಬೋದು ಗೈಸ್. ನೋಡ್ತಾ ಇದ್ರಲ್ಲ ಗೈಸ್, ಈ ಕಡೆ ನೋಡ್ಬೋದು ಜಾತ್ರೆ ಸಂಭ್ರಮ ಹೆಂಗಿದೆ ಗೈಸ್. ಬೊಂಬೆರೆಲ್ಲ ಒಂದಕ್ಕಿಂತ ಒಂದೆಲ್ಲ ಬೊಂಬೆ ಇಟ್ಟಿದ್ದಾರೆ ನೋಡ್ಬೋದು ಗೈಸ್. ಈ ಕಡೆ ನೋಡಿ ಗೈಸ್, ಅಲ್ಲಿಂದ ಅಲ್ಲಿವರೆಗೆ ಇಟ್ಟಿದ್ದಾರೆ. ಬಳೆ ಅಂತೆ, ಬೊಂಬೆ ಆಟ ಅಂತ ಅಲ್ಲಿಂದ ಅಲ್ಲಿವರೆಗೆ ಇಟ್ಟಿದ್ದಾರೆ ಗೈಸ್.
ಗೈಸ್ ನಾನು ಹಿಂದ್ಗಡೆ ಎಳ್ತೇರು ಕಾಣಿಸ್ತಿಲ್ಲ, ಪ್ರತಿ ವರ್ಷ ಇದು ಎಳ್ತೇರು ತಿಪ್ಪೇಸ್ವಾಮಿ ಜಾತ್ರೆ ಸಂಭ್ರಮದಿಂದ ಆಚರಿಸ್ತಾರೆ ಗೈಸ್. ಫಸ್ಟ್ ತೇರು ಬಂದ್ಬಿಟ್ಟು ಮಡುಕ್ತೆ ಅಂತ ಹೇಳ್ತಾರೆ ಗೈಸ್, ಫಸ್ಟ್ ತೇರು ದೊಡ್ಡದು ಅದೇ ಹೇಳೋದು. ಸೆಕೆಂಡ್ ಬಂದ್ಬಿಟ್ಟು ಹೂವಿನ ತೇರು ಅಂತ ಹೇಳ್ತಾರೆ ಗೈಸ್, 2 ತೇರು ಸಂಭ್ರಮದಿಂದ ಆಚರಿಸ್ತಾರೆ ಗೈಸ್. ಈ ಕಡೆ ನೋಡುವಾಗ ಗೈಸ್ ನಿಮಗೆ ದೇವ್ರ ಫೋಟೋ ಎಲ್ಲ ಕಾಣ್ತಿದೆ, ಅವಾಗೆಲ್ಲ ದೇವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಮಾರ್ತಾ ಇದ್ದಾರೆ. ಈ ಕಡೆ ನೋಡೋ ಗೈಸ್ ಹೂವಿನ ಕಲರ್ಫುಲ್ ಆಗೆಲ್ಲ ಹೂವಿನ ಮಾರ್ತಾ ಇದ್ದಾರೆ. ಈ ಕಡೆ ನೋಡೋ ಗೈಸ್ ದೀಪ ಅಂತೆ, ಬ್ಯಾಗ್ಸ್ ಅಂತೆ ಪ್ರತಿಯೊಂದು ಇಟ್ಕೊಂಡು ಮಾರ್ತಾ ಇದ್ದಾರೆ ಗೈಸ್. ಈ ಕಡೆ ನಿಮಗೆಲ್ಲ ಶಾಮಿನ ಎದ್ದುಗಳೆಲ್ಲ ಕಾಣಿಸ್ತಾ ಇದ್ದಲ್ಲ ಗೈಸ್, ಪ್ರತಿ ವರ್ಷ ತಿಪ್ಪೇಸ್ವಾಮಿ ಜಾತ್ರೆಗೆ ಎದ್ದುಗಳೆಲ್ಲ ಮಾರ್ತಾರೆ ಗೈಸ್. ನೋಡ್ಬೋದು ಈ ಕಡೆ ಪ್ರತಿ ವರ್ಷ ಸಂಭ್ರಮದಿಂದ ಎದ್ದುಗಳೆಲ್ಲ ಬೇರೆ ಊರಿಂದ ಬಂದು ಈ ಕಡೆ ತಿಪ್ಪೇಸ್ವಾಮಿ ಜಾತ್ರೆಯಲ್ಲಿ ಮಾರ್ತಾರೆ ಗೈಸ್. ಈ ಕಡೆ ನೋಡ್ಬೋದು ಎದ್ದುಗಳೆಲ್ಲ ಹೂ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಜನ ಕುತ್ಕೊಂಡಿರೋದು. ಈ ಕಡೆ ಎತ್ತಿನ ಕಡೆ ಹಿಂದ್ಗಡೆ ಹುಲ್ಲು ಹಾಕೊಂಡು ಅದಕ್ಕೆ ಬಕೆಟ್ ಎಲ್ಲ ಕುಡಿಸ್ತಾ ಇದ್ದಾರೆ ಎದ್ದುಗಳಿಗೆಲ್ಲ ನೀರು. ನೋಡೋರು ಗೈಸ್ ಈ ಕಡೆ ಏಕ ಅಲ್ಲಿಂದ ಇಲ್ಲಿವರೆಗೆ ಫುಲ್ ಎಲ್ಲ ಈ ಕಡೆ ಜನ ಯಾರು ಮಾತಾಡ್ತಾ ಇದಾರೆ ಗೈಸ್, ದುಡ್ಡು ಕೊಟ್ಟು ಯಾರನ್ನ ತಗೊಂಡ್ ಹೋಗ್ತಾರೆ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ದುಡ್ಡು ಬೇರೆ ತಗೊಂಡು ಎದ್ದುಗಳೆಲ್ಲ ದುಡ್ಡು ತಗೊಂಡ್ ಹೋಗ್ತಾರೆ ಗೈಸ್. ಈ ಕಡೆ ನೋಡೋ ಎದ್ದುಗಳು ಏಕ ಎಲ್ಲ ಫುಲ್ ಅಲಂಕಾರ ಮಾಡ್ಬಿಟ್ಟು ಅದಕ್ಕೆಲ್ಲ ದಾರ ಹಾಕ್ಬಿಟ್ಟು ಈ ಕಡೆ ನೋಡೋ ದೇವಸ್ಥಾನದಿಂದ ಈ ಕಡೆ ಅನುಕೂಲ ಮಾಡಿದ್ದಾರೆ ಗೈಸ್. ಎಲ್ಲ ಎದ್ದುಗಳಿಗೆಲ್ಲ ನೀರು ಕುಡಿಯೋಕೆ ಎಲ್ಲ, ಅದಕ್ಕೆ ಬಿಸಿಲು ಕಾಲ ನಾವು ಮನುಷ್ಯ ಕೇಳ್ಬೋದು, ಪ್ರಾಣಿ ಕೇಳೋಕ್ಕಾಗಲ್ಲ. ಈ ಕಡೆ ಏನಂದ್ರೆ ಗೈಸ್ ಈ ಕಡೆ ಹುಲ್ ತಿಂದಿದೆ ಎದ್ದುಗಳು. ಈ ಕಡೆ ನೋಡೋ ಗೈಸ್ ಎಲ್ಲ ಕಲರ್ಫುಲ್ ಎಲ್ಲ ಗಾಡಿ ಎಲ್ಲ ಇಟ್ಕೊಂಡಿದ್ದಾರೆ, ಹೂವಿನರ ಅಂತ ಎಲ್ಲ ನೋಡ್ಬೋದು ಗೈಸ್ ಕಾಣ್ತಾ ಇದೆ. ಈ ಕಡೆ ಮೈಸೂರು ಪಾಕ್, ಈ ಕಡೆಗೆ ದೇವಸ್ಥಾನ ಕಾಣಿಸ್ತಾ ಗೈಸ್, ಆಂಜನೇಯ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ ಗೈಸ್ ಯಾರಿ ಇತ್ಯಾದಿ. ಈ ಕಡೆ ಎಲ್ಲ ಚೆಂಡು ಹೂವು ಹಾಕ್ಬಿಟ್ಟು ಫುಲ್ ಅಲಂಕಾರ ಮಾಡಿದ್ದಾರೆ ಗೈಸ್. ನೋಡ್ಬೋದು ಬಹಳ ಚೆನ್ನಾಗಿದೆ ನಮ್ಮ ಆಂಜನೇಯ ಸ್ವಾಮಿ ಬಾಸ್, ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫೈನಲ್ ಆಗಿ ನಾನಂಗೆ ಒಂದು ವಿಡಿಯೋ ತಕೊಂಡ್ಬಿಟ್ಟು ಈ ಕಡೆ ಬಂದೆ ಗೈಸ್. ಈ ಕಡೆ ಏನಪ್ಪ ಈ ಥರ ಸೌಂಡ್ ಬರ್ತದೆ ಅಂತ ನೋಡ್ತೀವಿ ಗೈಸ್. ಪ್ರತಿ ವರ್ಷ ಈ ಥರ ಎದ್ದುಗಳಿಗೆ ಹೊಸ ಎದ್ದುಗಳು ತಗೊಂಡಿರ್ತಲ್ಲ ದುಡ್ಡಿಗೆ ಈ ಥರ ಹೂವಿನ ಹಾಕ್ಬಿಟ್ಟು ಈ ಥರ ಡ್ರಮ್ ಸೆಟ್ ಹೊಡ್ಕೊಂಡು ಎಲ್ಲ ಮಾಡ್ತಾರೆ ಗೈಸ್. ನೋಡಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಸೌಂಡ್ ಆಯ್ತಂತ ಈ ಕಡೆ ಬಂದು ನೋಡ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಹೂವಿನ ಹಾಕ್ಬಿಟ್ಟು ಹೊಸ ಎದ್ದುಗಳು ದುಡ್ಡು ತಗೊಂಡಿದ್ದಾರೆ ಗೈಸ್. ಈ ಥರ ಎಲ್ಲ ಕುಣಿತಾರೆ ಗೈಸ್. ನೋಡ್ಬೋದು ಸಂಭ್ರಮದಿಂದ ಜನಗಳು ಸಂತೋಷದಿಂದ ಆನಂದವಾಗಿ ಈ ಥರ ಕುಣಿತಾರೆ ಗೈಸ್. ನೋಡ್ತಾ ಇದ್ರಲ್ಲ ಗೈಸ್, ಒಂದ್ಸತಿ ನೋಡ್ಕೊಂಡ್ ಬನ್ನಿ ಗೈಸ್. ಫೈನಲ್ ಆಗಿ ವಿಡಿಯೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಎದ್ದುಗಳಿಗೆಲ್ಲ ಈ ತರ ಸಂಭ್ರಮದಿಂದ ಆಚರಿಸ್ತಾರೆ. ಎದ್ದುಗಳು ಅವ್ರಿಗೊಂಥರ ಸಂತೋಷ ಹೊಸದ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಗೈಸ್. ಈ ಕಡೆ ನೋಡ್ಬೋದು ಎದ್ದುಗೆಲ್ಲ ದಾರ ಅಂತವೆಲ್ಲ ಇದೆ ಗೈಸ್, ಕಟಾವೆಲ್ಲ ಗೆಜ್ಜೆ ಅಂತೆ. ಪ್ರೈಸ್ ಅವ್ರನ್ನ ಕೇಳೋಣ ಎಷ್ಟು ವರ್ಷದಿಂದ ಇದಾರೆ ಏನ್ ಕತೆ ಅಂತ ಹೇಳಿ. ಅಕ್ಕ ಎಷ್ಟು ವರ್ಷದಿಂದ ಇದೆ ಅಕ್ಕ ಇಲ್ಲಿ? ನಾವ್ ಇಲ್ಲಿಲ್ಲ ಪಾಗಡ್ದಾಗ ಇರೋದು. ವ್ಯಾಪಾರ 30 ವರ್ಷದಿಂದ ಮಾರ್ತಾ ಇದ್ದೀವಿ. ಹೌದು. ಏನು ಎಷ್ಟು ವರ್ಷದಿಂದ ಪ್ರತಿ ಜಾತ್ರೆಗೂ ಬರ್ತಿರ್ತಾರೆ? ಎಲ್ಲ ಜಾತ್ರೆಗೂ ಒಂದೊಂದ್ ಜಾತ್ರೆಗೆ. ಇವಾಗ ಇದು ಬಂದಿದ್ದೀವ ಇದ್ರ ಸತ್ಯ ಹಬ್ಬಕ್ಕೆ ಅಲ್ಲಿ ಹೋಗ್ತೀವಿ. ಹೌದಾ? ಯಾವಾಗ್ಲೂ ನಾ ಪಾಗಡ್ದಾಗೆ ಇಟ್ಕೊಂಡಿರ್ತೀವಿ. ಹೌದಾ? ಪ್ರತಿ ವರ್ಷನೂ ಬರ್ತೀರಾ ಜಾತ್ರೆಗೆ? ವರ್ಷ ಎಷ್ಟು ವರ್ಷ ಆಯ್ತಾ ಇಲ್ಲಿ ಬಂದಿಲ್ಲಿಗೆ? ನಾವ್ ಅಲ್ಲಿ 40 ವರ್ಷದಿಂದ ಬರ್ತಾ ಇದ್ವಿ. 40 ವರ್ಷದಿಂದ ಈ ಜಾತ್ರೆಗೆ ಬರ್ತಿದ್ದೆ ಒಂದಲ್ಲ ತಿಪ್ಪೇಸ್ವಾಮಿ ಜಾತ್ರೆಗೆ? ಹೌದಾ? ಏನೇನ್ ಮಾಡ್ತೀರಾ ಏನ್ ಕತೆ? ಎಷ್ಟು? ಗೆಜ್ಜೆ, ದಾರ, ಕರೆ ದಾರ, ಕಮ್ಮನ್ ಕೆಲ್ಸ, ಗಂಟೆ, ಇವು ನಾರ, ಮತ್ತೆ ಈ ತರ ಗಂಟೆ, ಈ ತರ ಚೆಂಕು, ಈ ತರ ರಿಂಗು, ಆ ತರ ಗಂಟೆ, ಈ ತರ ಕುಚ್ಚು. ಎಷ್ಟಕ್ಕೆ ಇದೆಲ್ಲ? ಇದೆಲ್ಲ 300 ರೂಪಾಯಿ. 300 ರೂಪಾಯಿ ಜೊತೆ? 4 ಜೊತೆ? ಹೌದು. ಇದಾದ್ರೆ? ಅದಾದ್ರೆ 500 ರೂಪಾಯಿ ಜೊತೆ. 500 ರೂಪಾಯಿ ಜೊತೆ ಎರಡಕ್ಕೆ. ಈ ಗೆಜ್ಜೆ ಆದ್ರೆ ಎಷ್ಟಾಗತ್ತೆ? ಅದು 100 ಗೆಜ್ಜೆ ಬಂದು 1000 ರೂಪಾಯಿ. 1000 ರೂಪಾಯಿ ಆಗುತ್ತೆ. 10 ರೂಪಾಯಿ ಒಂದು ಗೆಜ್ಜೆ. ಕೊಮ್ಗೆ ಹಾಕಾರೆ ಅಂತ ಶಾರ್ಪ್ ಮಾಡ್ಬಿಟ್ಟು ಹಿಂಗ ಹಾಕ್ತಾರೆ. ಈ ಕಡೆ 4 ಸೇರಿ 250. ಇದಕ್ಕೆ ಹಾಕ್ತಾರಕ್ಕ? ಇದು ಹಗ್ಗಕ್ಕೆ ಅನ್ನ ತೋರ್ಸು ಬಿಡಾಕ ನೋಡಿ ಹತ್ರ ಹಾಕಿರ್ತಾರೆ. ಈ ತರ ದಾರ ಹಾಕ್ಬಿಟ್ಟು ಗೈಸ್ ಥ್ರೆಡ್ಗೆ ಹಾಕೋದು. ಅದು ಅದು ಎತ್ತಿಗೆ ಕಟ್ಟೋದು. ಎಷ್ಟು ಇದೆ ಅಂದ್ರೆ ಎಷ್ಟಕ್ಕ? 250 ಅದು. 250 ಇದು. ಹೌದಾ? ಜೊತೆ ಜೊತೆ ಎರಡು ಸಿಂಬರ ಇದು ಜೊತೆ 150 ರೂಪಾಯಿ ಇದು. ಇವಾದ್ರೆ ಎಷ್ಟಕ್ಕೆ? 150. 150 ಎಲ್ಲ ಸೇರಿ ಕಟ್ಗೆ ಎಲ್ಲ ಸೇರಿ? ಎಲ್ಲ ಸೇರಿ. ನೋಡಿ ಈ ತರ ಗಂಟೆ 200 ರೂಪಾಯಿ ಅವ. ನೋಡಿ ಗೈಸ್ ಹೆಂಗಿದೆ. ಇದಾದ್ರೆ ಎಷ್ಟಾಗ? 800 ರೂಪಾಯಿ ಅವ. 800 ರೂಪಾಯಿ ಜೊತೆನಾ ಒಂದೊಂದ? ಎರಡು ಸೇರಿ. 2 ಜೊತೆ ಸೇರಿ 800 ರೂಪಾಯಿ ಅಂತ ಗೈಸ್. ಇದು ಯಾವ ರೀತಿ ಸೌಂಡ್ ಬರ್ತಿದೆ ನೋಡಿ ಗೈಸ್. ಎದ್ದು ಹೋಗ್ತಿದ್ರ ಸುಮ್ಮನೆ ಇದನ್ನ ನೋಡ್ಬೇಕು. ಗೈಸ್ ಈ ಕಡೆ ನೋಡ್ಬೋದು ಏಕ ಅಲ್ಲಿಂದ ಇಲ್ಲಿವರೆಗೆಲ್ಲ ಎದ್ದೆಲ್ಲ ಮಾಡ್ತಾ ಇದಾರೆ ಗೈಸ್. ನೀವು ನೋಡ್ಬೋದು ಏಕ ಇಲ್ಲಿಂದ ನೋಡಿ ಗೈಸ್ ತೋರಿಸ್ತೀನಿ. ಏಕ ಅಲ್ಲಿಂದ ಇಲ್ಲಿಂದ ಏಕ ಅಲ್ಲಿವರೆಗೂ ಮಾಡ್ತಾ ಇದ್ರೆ ಎದ್ದೊಂದು ನೋಡ್ಬೋದು ಗೈಸ್. ನೋಡ್ರಿ ಗೈಸ್ ಏಕ ಇಲ್ಲಿಂದ ಪ್ರತಿ ವರ್ಷನೂ ಜಾತ್ರೆಗೆ ಈ ತರ ಅವ್ರು ಮಾಡ್ತಾರೆ ಎದ್ದೆಗಳೆಲ್ಲ ನೋಡ್ಬೋದು ನೀವು.
ಗೈಸ್ ಇವಾಗ ಎದ್ದ ಹತ್ರ ಬಂದಿದ್ದೀನ ಅಣ್ಣನ್ ಕೇಳೋಣ ಎಷ್ಟು ವರ್ಷದಿಂದ ಬರ್ತಿದ್ರ ಅಂತ. ಅಣ್ಣ ನಮಸ್ಕಾರ. ಆಯ್ತು. ನಮಸ್ಕಾರ. ಎಷ್ಟು ವರ್ಷದಿಂದ ಬರ್ತಿದ್ರ ಒನಕಲ್ ಜಾತ್ರೆಗೆ? ಅಪ್ಪ ನಾವು ಲೆಕ್ಕವಿಲ್ಲ, ವರ್ಷನೂ ಬರ್ತೀವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಮಾಡ್ತೀರಾ? ಎಷ್ಟು ಅಣ್ಣ ಜೊತೆ ಎಲ್ಲ? ನೀವು 2.5 ಲಕ್ಷ. 2.5 ಲಕ್ಷ ಕಮ್ಮಿ ಏನಿಲ್ಲ. ಹಾಗಾಗಿ ಒಂದು 2 ಲಕ್ಷ ಕೊಡ್ತೀರಾ? ಹೌದು. ಇದು ನೀವು ಎಷ್ಟು ವರ್ಷದಿಂದ ಸಾಕಿದ್ರ ಇದನ್ನ? 2 ವರ್ಷ. ಇದು 2 ವರ್ಷ ಆಯ್ತಾ ಸಾಕಿ? 1 ತಿಂಗಳಾಗಿದೆ. 2 ಗಣ್ಣೆನಾ? ಗಣ್ಣೆ. 2 ಬೀಜರು. ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷನೂ ಮಾರ್ತಾನೆ ಇರ್ತೀರಾ? ಮತ್ತೆ ನೀವ್ ಹೆಂಗ್ ಮಾಡ್ತೀರಾ? ಹೋಗ್ತೀವಿ, ತಗೊಂಡ್ ಹೋಗ್ತೀರಾ? ಮಾರ್ಲಿಲ್ಲ ಅಂದ್ರೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀರಾ ಅಷ್ಟೇ? ಮಾರಕ್ಕೆ ಬಂದಲ್ಲ, ಖುಷಿ ಮೆರವಣಿಗೆ ಬೆರಡಿಗೆ ಮಾಡಿ ಇದ್ವಾ. ವರ್ಷ ಬರ್ತೀವಿ. ಹ್ಮ್. ಇನ್ನು ಕಾರ್ಯ ಮುಗಿಸ್ಕೊಂಡು ಸ್ವಾಮಿ ದೇವ್ರ ಮುಗಿಸ್ಕೊಂಡು ಅದೇ ಪ್ರತಿ ವರ್ಷನೂ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಿದ್ರಣ್ಣ? ನಾವು ಸುಮಾರು ಹುಡುಗರಾಗಿ ಇಲ್ಲಿ ಬರ್ತಾ ಇದ್ವಿ. ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀರಾ? ಓಕೆ ಓಕೆ. ನಮ್ಮ ಘೋಷಿಸಿದ್ದಾರೆ. ಹ್ಮ್. ಹೌದಾ? ಆಲೆ ನಾವು ಮುತ್ತಾಡಿ ನಾವು ಓರಿ ಕಟ್ಟೋದ್ರಲ್ಲಿ ನಿಮ್ ತಾತರಿನ ಅವ್ರ ತಾತರಿಂದ ಬರ್ತಾನೆ ಇತ್ತು. ಓರಿ ಕಟ್ಟು ನಮ್ಮ ತಾತಾರು ಕಟ್ಟಿದ್ರು, ನಮ್ಮವರು ಕಟ್ಟಿದ್ರು, ನಮ್ಮ ನೀವ್ ಹಂಗೆ ಸಂಪ್ರದಾಯ ಪ್ರಕಾರ ನಡ್ಸ್ಕೊಂಡ್ ಬರ್ತಾ ಇದ್ದೀರಿ. ಓಕೆ ಓಕೆ ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರ ಅಂತ ಸರ್? ಒದನಕಲ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ರ? ನಾವು ಇಲ್ಲಿ ಪ್ರತಿ ಸಲನೂ ಬರ್ತಾ ಇರ್ತೀವಿ. ಇಲ್ಲಿಗೆ ಅವಲೇ ಸುಮಾರು ಇಲ್ಲಿ ಒಂದು 30-40 ವರ್ಷ ದಟ್ಟಿನೂ ಬರ್ತಾ ಇದ್ದೀರಾ? ಲಾಭ ಸಿಗ್ತೀರಾ? ಮಾರ್ತಿದ್ರಲ್ಲ ಎಲ್ಲ? ಒಂದೊಂದ್ ಸಲ ನಿಮ್ ಖರ್ಚು ಕಳ್ಕೊಂಡು ಹೋಗ್ತಿದೆ. ಹೌದಾ? ತರ ಇಲ್ಲ. ನಿಮ್ದು ಯಾರು ಸರ್ ಎದ್ದುಗಳೇ ತೋರ್ಸ್ರಿ? ನಮ್ಮ ಇವ ಹಸುನ ಇವು? ಹ್ಮ್. ಇನ್ನಾವಿದ ಒಂದೇ ಜೊತೆ ನಿಮ್ದು? ಒಂದೇ ಜೊತೆ. ಎಷ್ಟಕ್ ಮಾಡ್ತಿರತ್ತದ ಇವನ್ನ? ಕಮ್ಮಿ ಒಂದು ಲಕ್ಷದ ಮೇಲೆ. ಲಕ್ಷದ ಮೇಲೆ? ಒಂದು ಲಕ್ಷ 50,000. 1 ಲಕ್ಷ 50,000. 10,000 ಒಂದು ಇರ್ಲಿ 20. ಇವಾಗ ಬಂದ ನಾನು 1 ಲಕ್ಷ ಕೇಳ್ತೀನಿ, ನೀವು ಕೊಡ್ತೀರಾ? 25 30. ಲಾಸ್ಟ್ ಎಷ್ಟು ಕೊಡ್ತೀರಾ ತಾತ? ಲಾಸ್ಟ್ 1.25 ಕೊಡಲ್ಲ. 1.25 ಕಮ್ಮಿ ಕೊಡಲ್ಲ? ಹೌದಾ? ನಿಮ್ ಖರ್ಚು ಎಲ್ಲ ಅದು ಇಲ್ಲ ಮಾಡ್ಕೊಂತೀರ ತಾತ? ಇಲ್ಲೇ ಮಂಚದ ಮೇಲೆ ಹಾಕೊಂಡು ಹುಲ್ಲು ಹಾಕೊಂಡು ನೋಡ್ಕೊಂತೀರ? ಹೌದಾ? ನಿಮ್ ತೊಂದ್ರೆ ಇಲ್ಲ ನಿಮ್ಗೆಲ್ಲ? ಎಲ್ಲ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡೇ ಇರ್ತೀರಾ? ಓಕೆ ಓಕೆ. ಗೈಸ್ ಈ ಕಡೆ ನೋಡುವ ಗೈಸ್ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ. ಲೈಟ್ಸ್ ಎಲ್ಲ ಈ ಕಡೆ ಬಹಳ ಚೆನ್ನಾಗಿ ಕಾಣ್ತಿದೆ ಗೈಸ್. ಒಂದು ಸಂಭ್ರಮದಿಂದ ಜಿಗಿ ಜಿಗಿ ಅಂತಿದೆ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಬಹಳ ಚೆನ್ನಾಗಿ ಕಾಣ್ತಿದೆ ಗೈಸ್. ಒಂದ್ಸತಿ ನೋಡ್ಕೊಂಡ್ ಬನ್ನಿ ಗೈಸ್ ವಿಡಿಯೋ. ಗೈಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬೈ ಬೈ ಗೈಸ್.